like a Hellcat. ವೆಹಿಕಲ್ ಅಲ್ಲಿ ನೋಡ್ಬೋದು ಸಿಟಿ ಡ್ರೈವ್ ಟೆಸ್ಟ್ ಡ್ರೈವ್ ವೆಹಿಕಲ್ 11.3 ಫ್ಯೂಲ್ ಎಕಾನಮಿ ತೋರಿಸ್ತಾ ಇರೋದು. ಸೊ ನಿಮಗೆ 11.3 ಟೆಸ್ಟ್ ಡ್ರೈವ್ ವೆಹಿಕಲ್ ಅಲ್ಲೇ ಕೊಡ್ತೀರಾ ಅಂತ ಹೇಳಿದ್ರೆ ಮಲ್ಟಿಪಲ್ ಯೂಸರ್ಸ್ ಆಗಿ. ಸೊ ಟೆಸ್ಟ್ ಡ್ರೈವ್ ವೆಹಿಕಲ್ ನಿಮಗೂ ಗೊತ್ತು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ಸೊ ರಫ್ ಯೂಸ್ ಎಲ್ಲ ತುಂಬಾ ಇರುತ್ತೆ, ರಿಪ್ ಮಾಡ್ತೀವಿ ಇಂಜಿನ್ನ ಜಾಸ್ತಿ. ಸೊ ನಿಮಗೇನಾಗುತ್ತೆ ಸಿಂಗಲ್ ಹ್ಯಾಂಡ್ ಯೂಸ್ ಅಂತ ಹೇಳಿದಾಗ XCV 511 ಅಲ್ಲಿ ಏನು 12 ಇದೆ ಮೈಲೇಜು. ಸೊ ಇದರಲ್ಲಿ ನೀವು ಇನ್ನೂ ಪವರ್ ಜಾಸ್ತಿ ಇದ್ದು ಯು ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್ 13. ಸೊ ವೆಹಿಕಲ್ ಅಲ್ಲಿ ನೀವು ಟರ್ನಿಂಗ್ ಎಲ್ಲ ತಗೊಬೇಕಾದ್ರೆ ಬಾಡಿ ರೋಲ್ ಬರಲ್ಲ ನಿಮಗೆ. ಕಂಪ್ಯಾರಿಟಿವ್ಲಿ SUV ರೋಲ್ ಆಗಲ್ಲ, ನೀವು ವಾಲಾಡಲ್ಲ ಜಾಸ್ತಿ. ಸೊ ಇದರಲ್ಲೇ ನೋಡಿ, ನಾನು ಟರ್ನ್ ತಗೊಬೇಕಾದ್ರೆ ಕಾಂಪಿಟೇಟರ್ಸ್ ಅಲ್ಲಿ ನೋಡೋಷ್ಟು ನಿಮಗೆ ಇದ್ರಲ್ಲಿ ಬರಲ್ಲ ಬಾಡಿ ರೋಲ್. ಸೊ 49-15 ಟರ್ನ್ ತಗೊತಾ ಇದ್ದೀನಿ. ಸರ್ ಇದು ವೆಹಿಕಲ್ ಬಂದ್ಬಿಟ್ಟು ನಿಮಗೆ 2.2 ಲೀಟರ್ ಹೆಮಾಕ್ ಡೀಸೆಲ್ ಇಂಜಿನು, AX7L ಲಕ್ಸುರಿ ಟ್ರಿಮ್ಮು, ಡೀಸೆಲ್ ಮ್ಯಾನ್ಯುಯಲ್ ನೀವು ಓಡಿಸ್ತಾ ಇರೋದು. ಆನ್ ರೋಡ್ ಕಾಸ್ಟು ಬ್ಯಾಂಗ್ಳೂರು ಕರ್ನಾಟಕ ಬಂದ್ಬಿಟ್ಟು ನಿಮಗೆ 25.8 ಆಗುತ್ತೆ ಆನ್ ರೋಡು. ಸೊ ನಿಮಗೆ ಇದರಲ್ಲಿ ಏನೇನಂತ ಹೇಳಿದ್ರೆ ಮ್ಯಾನ್ಯುಯಲ್ ಆಗಿರೋದ್ರಿಂದ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಒಂದು ಬಿಟ್ಟು ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮಲ್ಲಿ ಇನ್ ಕೀಪ್ ಅಸಿಸ್ಟ್ ಆಕ್ಟಿವೇಟ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಬರುತ್ತೆ, ಡ್ರೈವರ್ ಡ್ರೋಸಿನೆಸ್ ಡಿಟೆಕ್ಷನ್ಸ್ ಕೂಡ ಇರುತ್ತೆ, ಹೈ ಬೀಮ್ ಅಸಿಸ್ಟ್ ಕೂಡ ಬರುತ್ತೆ ನಿಮಗೆ, ಆ್ಯಂಡ್ ಆಟೋ ಬೂಸ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಇರುತ್ತೆ ನಿಮಗೆ. ಏನಾಗುತ್ತೆ ಹೈ ಬೀಮ್ ಅಸಿಸ್ಟ್ ಏನು ವರ್ಕ್ ಮಾಡುತ್ತೆ ನಿಮಗೆ? ಹೈ ಬೀಮ್ ಅಸಿಸ್ಟ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ LED ಲೈಟ್ಸ್ ಏನಾಗಿರುತ್ತೆ ಹೈ ಬೀಮ್ ಹಾಕೊಂಡಾಗ ಈ ಥರ ಸಿಂಗಲ್ ರೋಡಲ್ಲಿ ಇದ್ದಾಗ ಆಪೋಸಿಟಿಂದನೂ ಬರ್ಬೇಕಾದ್ರೆ ವೆಹಿಕಲ್ಸ್ ಅವ್ರಿಗೆ ಏನು ಕಣ್ಣು ಕಾಣಲ್ಲ, ಲೈಟಿಗೆ ಅವ್ರಿಗೆ ಕಣ್ಣು ಕುಕ್ಕುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ ವಿಸಿಬಿಲಿಟಿ ಅವರಿಗೆ ಕಮ್ಮಿ ಆಗಬಾರ್ದು ಅನ್ನೋ ಒಂದು ರೀಸನಿಗೆ ಸೊ ನಿಮಗೆ ಹೈ ಬೀಮ್ ಕಟ್ ಆಫ್ ಆಗುತ್ತೆ ಆ ಪರ್ಟಿಕ್ಯುಲರ್ ಗಾಡಿ ಪಾಸ್ ಆಗೋವರೆಗೂ ಅಷ್ಟೇ. ಸೊ ನಿಮಗೂ ವಿಸಿಬಿಲಿಟಿ ಡೌನ್ ಆಗಲ್ಲ, ಅವ್ರಿಗೂ ವಿಸಿಬಿಲಿಟಿ ಡೌನ್ ಆಗಲ್ಲ, ಅದು ಆಟೋಮೆಟಿಕ್ ಆಗುತ್ತೆ. ಅವ್ರ ಗಾಡಿ ಬಾರ್ನೆಟ್ ಪಾಸ್ ಆಗಿದ್ದ ಕೂಡಲೇ ವೆಹಿಕಲ್ದು ಹೈ ಬೀಮ್ ಆಟೋಮೆಟಿಕ್ ಆನ್ ಆಗುತ್ತೆ. ಇದೊಂದು ನಿಮಗೆ ಹೈ ಬೀಮ್ ಅಸಿಸ್ಟ್ ಅಂತ ಹೇಳ್ತೀವಿ. ಆಟೋ ಬೂಸ್ಟರ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೈ ಬೀಮ್ ಹಾಕೊಂಡು ಹೋಗ್ತಾ ಇರ್ತೀರಾ, ಹೈ ಬೀಮಲ್ಲಿ ನಿಮಗೆ ಫಾರ್ ಎನ್ ಎಕ್ಸಾಂಪಲ್ 50 ಮೀಟರ್ಸ್ವರೆಗೂ ಫೋಕಸ್ ಇದೆ ಅಂದ್ಕೊಳ್ಳಿ, ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್. ಸೊ ನಿಮಗೆ 70ನಲ್ಲಿ ಹೋಗ್ತಾ ಇರ್ತೀರಾ, 50 ಮೀಟರ್ಸ್ ಫೋಕಸ್ ಸಿಗ್ತಾ ಇರುತ್ತೆ. 80 ಕ್ರಾಸ್ ಮಾಡ್ತೀರಾ, 80 km/h ಸ್ಪೀಡ್ ಕ್ರಾಸ್ ಮಾಡಿದ ತಕ್ಷಣ ನಿಮಗೆ ಆ 50 ಮೀಟರ್ಸ್ ಇರೋ ಫೋಕಸ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ನಿಮಗೆ ಬೂಸ್ಟ್ ಆಗುತ್ತೆ. ಎಕ್ಸ್ಟ್ರಾ ಒಂದು LED ಲ್ಯಾಂಪ್ಸ್ ಕೊಟ್ಟಿದ್ದೀವಿ, ಅದರಲ್ಲಿ ನಿಮಗೆ 100 ಮೀಟರ್ಸ್ವರೆಗೂ ಫೋಕಸ್ ಕೊಡುತ್ತೆ. ಇದು ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಈ ಥರ ನಿಮಗೆ ವರ್ಕೌಟ್ ಆಗುತ್ತೆ. ಅದು ಆಟೋ ಬೂಸ್ಟರ್ ಹೆಡ್ ಲ್ಯಾಂಪ್ಸ್ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಬರುತ್ತೆ ಡ್ರೈವರ್ ಡ್ರೋಸಿನೆಸ್ ಡಿಟೆಕ್ಷನ್ಸ್ ಅಂದ್ಬಿಟ್ಟು. ಅದೇನಾಗುತ್ತೆ ನೀವು ಕಂಟಿನ್ಯೂಸ್ ಆಗಿ ಓಡಿಸ್ಬೇಕಾರೆ ಇಂಜಿನ್ನು ತೋಳಕ್ಕೆ ನಿಮಗೆ ತುಂಬ ರಿಪ್ ಮಾಡ್ತಾ ಇರ್ತೀರಾ, ಪ್ರೆಷರ್ ಆಗ್ತಾ ಇರ್ತೀರ ಇಂಜಿನ್ ಮೇಲೆ, ನೀವು ತುಂಬ ಪ್ರೆಷರ್ ತೊಗೊತಾ ಇರ್ತೀರಾ. ಸೊ ನಿಮಗೆ ಒಂಥರ ಡ್ರೋಸಿನೆಸ್ ಆಗೋಕ್ಕೆ ಶುರು ಆಗುತ್ತೆ ಕೆಲವೊಬ್ಬರಿಗೆ. ಅಂಥ ಟೈಮಲ್ಲಿ ಏನಾಗುತ್ತೆ ನಿಮ್ಮ ಆಕ್ಸಿಲರೇಷನ್ ಪೆಡಲ್ಸು, ಸ್ಟೇರಿಂಗ್ ಮನೋವರಿಂಗು, ಬಟನ್ಸ್ ಯೂಸೇಜು, ಸ್ವಿಚ್ ಯೂಸೇಜು, ಸೊ ಇದನ್ನೆಲ್ಲ ನಿಮಗೆ ಕನ್ಸಿಡರ್ ಮಾಡಿಕೊಂಡು ವೆಹಿಕಲ್ಲು ಆಟೋಮೆಟಿಕ್ಕಾಗಿ ನಿಮಗೆ 3 ಅಲರ್ಟ್ಸ್ ಕೊಡುತ್ತೆ. ಫಸ್ಟ್ ಅಲರ್ಟ್ ಬಂದ್ಬಿಟ್ಟು ನಿಮಗೆ ವೈಬ್ರೇಟ್ ಆಗುತ್ತೆ ಸ್ಟೇರಿಂಗು, ಸೊ ಯು ಕ್ಯಾನ್ ಈಸಿಲಿ ಫೀಲ್ ದಟ್. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮಗೆ ಲೌಡ್ ಬೀಪ್ ನಾಯ್ಸ್ ಬರುತ್ತೆ ನಿಮಗೆ. ಥರ್ಡ್ ಅಲರ್ಟ್ ಬಂದ್ಬಿಟ್ಟು ಫನ್ನಿಯೆಸ್ಟ್ ಅಲರ್ಟ್ ಏನಂತ ಹೇಳಿದ್ರೆ ಮನೆಯವರಿಗೆ ಸೆಕೆಂಡ್ರಿ ಕಾಂಟ್ಯಾಕ್ಟ್ ನಂಬರ್ ಏನು ಹಾಕಿರ್ತೀವಲ್ಲ ಅವ್ರಿಗೆ ನೋಟಿಫಿಕೇಶನ್ ಹೊಟ್ಟೋಗುತ್ತೆ. ಆ್ಯಡ್ ಆಗಿರುತ್ತೆ, ನಾವು ಡೆಲಿವರಿ ಕೊಡ್ಬೇಕಾದ್ರೆ ಅದೆಲ್ಲ ಆ್ಯಡ್ ಮಾಡ್ಕೊಡ್ತೀವಿ, ಅವ್ರಿಗೆ ನೋಟಿಫಿಕೇಶನ್ ಹೊಟ್ಟೋಗುತ್ತೆ. ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ, ಗಾಡಿನ 15 ಮಿನಿಟ್ಸ್ ನಿಲ್ಲಿಸ್ಬಿಟ್ಟು ಓಡಿಸು ಅಂತ. ಸೊ ನಿಮಗೆ ಆ ಥರ ಆದಾಗ 15 ನಿಮಿಷ ಅಟ್ ಎನಿ ಕಾಸ್ಟ್ ಗಾಡಿ ನಿಲ್ಲೇಬೇಕು. ನೀವು ಡ್ರೈವರ್ ಚೇಂಜ್ ಮಾಡ್ಕೊಂಡು ಓಡಿಸ್ತೀನಿ ಅಂತ ಹೇಳಿದ್ರು ಆ ಡ್ರೌಸಿನೆಸ್ ಡಿಟೆಕ್ಷನ್ ಆಫ್ ಆಗಲ್ಲ, ಬಿಕಾಸ್ ಅದು ಎಲೆಕ್ಟ್ರಿಕ್ ಮೆಕ್ಯಾನಿಸಮ್ ಬರುತ್ತೆ. ಸೊ ಅದಕ್ಕೆ ಜಜ್ಮೆಂಟ್ ಗೊತ್ತಾಗಲ್ಲ, ನಾವೇ ಓಡಿಸ್ತಾ ಇದೀವೋ ಬೇರೆಯವ್ರು ಓಡಿಸ್ತಾ ಇದೀವೋ. ಸೊ 15 ಮಿನಿಟ್ಸ್ ನಿಲ್ಲಿಸಿದಾಗ ನಿಮಗೆ ಅದು ಆಟೋಮೆಟಿಕಾಗಿ ಡಿಸೆಂಗೇಜ್ ಆಗುತ್ತೆ. ಈಸಿಲಿ ಯು ಕ್ಯಾನ್ ಅಗೇನ್ ಡ್ರೈವ್, ಆ ಆಪ್ಷನ್ ಬರುತ್ತೆ ನಿಮಗೆ. ಸೊ ಲೇನ್ ಕೀಪ್ ಅಸಿಸ್ಟ್ ಏನಂತ ಹೇಳಿದ್ರೆ ಇವಾಗ ವೈಟ್ ಪಟ್ಟಿ ಇದೆ ರೋಡಲ್ಲಿ, ಸೊ ನಿಮಗೆ ವೈಟ್ ಪಟ್ಟಿಯಿಂದ ಲೆಫ್ಟು ಇಲ್ಲ ರೈಟಿಗೆ ಹೋಗ್ತಾ ಇದ್ರೆ ನಿಧಾನಕ್ಕೆ ವಿತೌಟ್ ಇಂಡಿಕೇಟರು, ಸೊ ಸ್ಟೇರಿಂಗ್ ಏನಾಗುತ್ತೆ ಆಟೋ ಕಂಟ್ರೋಲ್ ತೊಗೊಳುತ್ತೆ. ಸ್ಟೇರಿಂಗ್ ಗಾಡಿನ ಮಧ್ಯದಲ್ಲೇ ಮತ್ತೆ ಲೇನ್ ಮಧ್ಯದಲ್ಲೇ ತಂದು ನಿಲ್ಲಿಸುತ್ತೆ. ಖಂಡಿತ ಮಾಡ್ಕೋಬೋದು, ಅದೆಲ್ಲ ಸೆಟ್ಟಿಂಗ್ಸಲ್ಲೇ ಆಪ್ಷನ್ಸ್ ಇದೆ ನಿಮಗೆ. ಸೊ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಲೇನ್ ಕೀಪ್ ಅಸಿಸ್ಟು
ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂತ ಆಪ್ಷನ್ ಇದೆ, ಮತ್ತು ಇದರಲ್ಲಿ ನಿಮಗೆ ವಾರ್ನಿಂಗ್ ಓನ್ಲಿ ಅಂತ ಆಪ್ಷನ್ ಇದೆ. ಬರೀ ವಾರ್ನಿಂಗ್ ಅಂತ ಹೇಳಿದ್ರೆ ಬರೀ ಬೀಪ್ ಸೌಂಡ್ ಕೊಡುತ್ತೆ. ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂತ ಹೇಳಿದ್ರೆ ಬೀಪ್ ಸೌಂಡ್ ಕೊಟ್ಬಿಟ್ಟು ಅಸಿಸ್ಟ್ ಕೂಡ ಮಾಡುತ್ತೆ. ಅಸಿಸ್ಟ್ ಅಂತ ಹೇಳಿದ್ರೆ ತಂದು ನಿಲ್ಸುತ್ತೆ, ಅದು ಅಸಿಸ್ಟ್ ಅಂತ ಹೇಳ್ತೀವಿ. ಆ ಆಪ್ಷನ್ ಕೂಡ ಬರುತ್ತೆ ನಿಮಗೆ. ಅದ್ರ ಜೊತೆಗೆ ನಿಮಗೆ ಏನಂತ ಹೇಳಿದ್ರೆ 45 ಸೆಕೆಂಡ್ಸ್ವರೆಗೂ ಮಾತ್ರ ಅದು ನೀವು ಸ್ಟೇರಿಂಗನ್ನು ಮನೋವರ್ ಮಾಡ್ಕೊಳ್ಳೋದು ಕಂಟಿನ್ಯೂಯಸ್ ಆಗಿ. ಸೊ ನಿಮಗೆ 3 ಟೈಮ್ಸ್ ಅಲರ್ಟ್ ಕೊಡುತ್ತೆ. 3 ಟೈಮ್ಸ್ ಅಲರ್ಟ್ ಕೊಟ್ಟ ಮೇಲೂ ನೀವು ಸ್ಟೇರಿಂಗ್ನ ಗ್ರ್ಯಾಬ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸೆಂಗೇಜ್ ಆಗೋಗುತ್ತೆ, ನಿಮಗೆ ಒಂದು ವಾರ್ನಿಂಗ್ ಕೊಟ್ಬಿಟ್ಟು. ಅದು ನಿಮಗೆ ಅಸಿಸ್ಟ್ ಮಾಡುತ್ತೆ ಅಷ್ಟೇ, ಇಟ್ಸ್ ನಾಟ್ ಆಟೋ ಪೈಲಟ್. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಆಟೋನೋಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ಹೇಳಿದೆ. ಏನಾದ್ರೆ ನೀವು ಗಾಡಿ ತುಂಬ ಹತ್ರಕ್ಕೆ ಹೋದಾಗ ಆಟೋಮೆಟಿಕ್ ಬ್ರೇಕ್ ಹೊಡೆಯುತ್ತೆ ಗಾಡಿ, ನಿಮಗೆ ವೈಬ್ರೇಷನ್ ಕೂಡ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಸೊ ನಿಮಗೆ ತುಂಬ ಹತ್ರಕ್ಕೆ ಹೋಗಿ ಬಿಡಲ್ಲ ಗಾಡಿ. ಅದರಲ್ಲಿ ನಿಮಗೆ 3 ಟೈಪ್ ಆಪ್ಷನ್ ಮಾಡ್ಕೋಬೋದು. ಇಲ್ಲ ಅದನ್ನು ನೀವು ಆಕ್ಟಿವೇಟ್ ಡಿಸೆಂಗೇಜ್ ಮಾಡ್ಕೋಬೋದು. ಬಿಕಾಸ್ ಸಿಟಿ ಯೂಸೇಜಲ್ಲಿ ನೀವು ಅದನ್ನೆಲ್ಲ ಆಕ್ಟಿವಲ್ಲಿ ಇಟ್ಕೊಂಡಿದ್ದಾಗ ಏನಾಗುತ್ತೆ, ಸೊ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದು ತುಂಬ ಹತ್ರ ಹೋಗಿದಾಗ ಬಂಪರ್ ಟು ಬಂಪರ್ ಟ್ರಾಫಿಕ್ಸಲ್ಲೆಲ್ಲ ನಿಮಗೆ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಗ್ತಾನೇ ಇರುತ್ತೆ ನಿಮಗೆ. ಸೊ ಅದು ನಿಮಗೆ ಒಂಥರ ಇರಿಟೇಟ್ ಆಗೋಗುತ್ತೆ. ಸೊ ಇದೇನು ಮಾಡುತ್ತೆ, ನಿಮಗೆ ಆ ಥರ ಹೈವೇಸಲ್ಲಿ, ಇವಾಗ ಈ ಥರ ಹೈವೇಸಲ್ಲಿ ನಾವು ಹೋಗ್ಬೇಕಾದ್ರೆ ನಿಮಗೆ ಆನ್ ಮಾಡ್ಕೋಬೋದು, ಇಲ್ಲಾಂದ್ರೆ ಆಫ್ ಮಾಡ್ಕೋಬೋದು. ಈ ಥರ ಆಪ್ಷನ್ಸ್ ನಿಮಗೆ ಇದು ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಬರುವಂಥ ಆಪ್ಷನ್ಸ್. ಸರ್ ಟಾಪ್ ಸ್ಪೀಡ್ ಮಾತು ಬಂದಾಗ ನಿಮಗೆ ಏನಾಗುತ್ತೆ, ನಾರ್ಮಲ್ ಆಗಿ ನಮ್ಮ XV500 ವೆಹಿಕಲ್ ಇತ್ತು, ಅದು 155 BHP ಇತ್ತು. ನೀವೇ ಆನ್ಲೈನಲ್ಲೆಲ್ಲ ನೋಡಿರ್ಬೋದು. ಇಟ್ಸ್ ಕೇಪಬಲ್ ಆಫ್ ಫಿಟ್ಟಿಂಗ್ ಅರೌಂಡ್ 200-220. ಇದರಲ್ಲಿ ನಿಮಗೆ 185 BHP ಬರುತ್ತೆ, 185 BHP ಬರುತ್ತೆ ನಿಮಗೆ ಹಾರ್ಸ್ ಪವರು. ಸೊ ನೀವು ಅಷ್ಟು ಕಂಪ್ಲೀಟ್ ಹಾರ್ಸ್ ಪವರ್ ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ನಮಗೆ ಜನರು ಕರೆಂಟ್. ಡ್ರೈವ್ ಮಾಡಿದಾಗ ನಿಮ್ಮ ಡ್ರೈವಿಂಗ್ ಪೊಸಿಷನ್ಸ್ ಏನಿತ್ತಲ್ಲ, ನಿಮ್ಮ ಡ್ರೈವಿಂಗ್ ಬಿಹೇವಿಯರ್ ಏನು ವರ್ಕ್ ಮಾಡಿದೆ ಅಂತ ಹೇಳಿದ್ರೆ ಫ್ಯೂಲ್ ಎಕಾನಮಿ ಆಲ್ರೆಡಿ 12.2 ತೋರಿಸ್ತದೆ. ಡ್ರೈವ್ ಚೆನ್ನಾಗಾಗಿದೆ ಅಂದ್ಬಿಟ್ಟು, ರೋಡ್ ಚೆನ್ನಾಗಿದೆ, ನಿಮ್ಮ ಡ್ರೈವಿಂಗ್ ಪರ್ಫಾರ್ಮೆನ್ಸ್, ನಿಮ್ಮ ಡ್ರೈವಿಂಗ್ ಬಿಹೇವಿಯರ್ ಏನಿದೆಯಲ್ಲ, ಸೊ ಅದು ನಿಮಗೆ ಫ್ಯೂಲ್ ಎಕಾನಮಿ ಜಾಸ್ತಿ ಕೊಡುತ್ತೆ. ಆ ರೀತಿ ನೀವು ಡ್ರೈವ್ ಮಾಡಿದ್ದೀರಾ. ಕ್ಲಸ್ಟರ್ನ ಸ್ಟಾರ್ಟ್ ಮಾಡೋ ಆಪ್ಷನ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ಟಾಗಲ್ ಮಾಡೋ ಆಪ್ಷನ್ಸ್ ನಿಮಗೆ ಇಲ್ಲಿ ಬರುತ್ತೆ. ಏನು ಕ್ಲಸ್ಟರ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ಫ್ಯೂಲ್ ಎಕಾನಮಿ ಏನಿದೆ, ವೆಹಿಕಲ್ ಇನ್ಫಾರ್ಮೇಷನ್ಸ್ ಏನಿದೆ, ನ್ಯಾವಿಗೇಷನ್ಸ್ ಕೂಡ ಅಷ್ಟೇ. ನೀವು ಮೇನ್ ಇದರಲ್ಲಿ ಯೂಸ್ ಮಾಡೋದು ಬದಲು ಇಲ್ಲೇ ಯೂಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು ಫುಲ್ ಸ್ಕ್ರೀನ್ ಕೂಡ ಮಾಡ್ಕೊಡ್ಬೋದು. ಸೊ ನಿಮಗೆ ಮೇನ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮಲ್ಲಿ ಏನಾದರೂ ಲೊಕೇಶನ್ ಸೆಟ್ ಮಾಡಿದಾಗ ಅದಿಲ್ಲಿ ಇಲ್ಲೂ ಕೂಡ ತೋರಿಸುತ್ತೆ ನಿಮಗೆ. ಸೊ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ ಇದನ್ನು, ಸೊ ನಿಮಗೆ ಫುಲ್ ಸ್ಕ್ರೀನ್ ಆಗುತ್ತೆ ಈ ರೀತಿ. ಸೊ ನಿಮಗೆ ಈಸಿ ಟು ಯೂಸ್ ಇರುತ್ತೆ. ಮತ್ತು ಈ ಬಟನನ್ನು ಒತ್ತಿದೆ, ಕ್ಲಸ್ಟರ್ ಟೋಗಲ್ ಬಟನನ್ನು ಒತ್ತಿದಾಗ ನಿಮಗೆ ಮಿನಿಮೈಸ್ ಆಗುತ್ತೆ. ಸೊ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ನಿಮಗೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಇದೆಯಲ್ಲ, ಅದು ಇಲ್ಲೇ ವರ್ಕ್ ಆಗೋದು. ಈ ಆಪ್ಷನ್ ನಿಮಗೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗಿ ಬರುತ್ತೆ. ಫಸ್ಟು ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದಾಗ ನಿಮಗೆ, ಸೊ ಇಲ್ಲಿ ಡ್ರೈವ್ ಅಸಿಸ್ಟೆನ್ಸ್ ಅಂತ ಇದೆ, ಡ್ರೈವ್ ಅಸಿಸ್ಟೆನ್ಸ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಕೆಳಗಡೆಗೆ ಬಂದಾಗ ಆಟೋನೋಮಸ್ ಎಮರ್ಜೆನ್ಸಿ ಬ್ರೇಕಿಂಗ್. ಸೊ ಇಲ್ಲಿ ನಿಮಗೆ ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಬೋದು. ಇದು ಜಸ್ಟ್ ಫಾರ್ವರ್ಡ್ ಕೊಲಿಷನ್ ವಾರ್ನಿಂಗ್ ಮಾತ್ರ ಕೊಡೋ ಥರ ಇಟ್ಕೋಬೋದು. ಬೀಪ್ ಸೌಂಡ್ ಬರುತ್ತೆ ನಿಮಗೆ ಅಲ್ಲಿ ತೋರಿಸುತ್ತೆ. ಇದು ಆಟೋ ಎಮರ್ಜೆನ್ಸಿ ಬ್ರೇಕಿಂಗಿಗೆ ಇಟ್ಕೋಬೇಕು ಯಾವಾಗಲೂ. ಸೊ ಹೈವೇಸಿಗೆ ಹೋದಾಗ ವಾರ್ನಿಂಗ್ ಲೆವೆಲ್ ಏನಂತ ಹೇಳಿದ್ರೆ ನಿಮಗೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ. ಲೇಟ್ ಅಂತ ಹೇಳಿದ್ರೆ ತುಂಬ ಹತ್ರಕ್ಕೆ ಹೋದ್ಮೇಲೆ ರಿಯಾಕ್ಟ್ ಮಾಡುತ್ತೆ. ನಾರ್ಮಲ್ ಆಗಿ ಅಂತ ಹೇಳಿದ್ರೆ ನಾರ್ಮಲ್ ಡಿಸ್ಟೆನ್ಸಲ್ಲಿ ರಿಯಾಕ್ಟ್ ಮಾಡುತ್ತೆ. ಅರ್ಲಿ ಅಂತ ಹೇಳಿದ್ರೆ ತುಂಬ ಜಲ್ದಿ ಇನ್ನೇನು ಅಪ್ರೋಚ್ ಮಾಡ್ತಾ ಇದೀವಿ ಅನ್ಬೇಕಾದ್ರೆ ರಿಯಾಕ್ಟ್ ಆಗುತ್ತೆ. ನಿಮಗೆ ಯಾವ ಥರ ಯೂಸ್ಫುಲ್ ಇರುತ್ತೋ ಆ ಥರ ಇಟ್ಕೋಬೋದು. ಇದೊಂದು ಆಪ್ಷನ್ ಆನಲ್ಲಿ ಇಟ್ಕೋಬೇಕು. ಇನ್ನೊಂದು ಲೇನ್ ಕೀಪ್ ಅಸಿಸ್ಟ್. ಲೇನ್ ಕೀಪ್ ಅಸಿಸ್ಟ್ ಏನಂತ ಹೇಳಿದ್ರೆ ನಿಮಗೆ ವೈಟ್ ಪಟ್ಟಿ ಇರುತ್ತೆ ರೋಡಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ.
ಸೊ ನಿಮಗೆ ವಾರ್ನಿಂಗ್ ಓನ್ಲಿ ಇಟ್ಕೋಬೋದು. ಲೇನಿಂದ ಈಚೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಧಾನಕ್ಕೆ ನಿಮಗೆ ಬರೀ ವಾರ್ನಿಂಗ್ ಕೊಡುತ್ತೆ. ಇದು ವಾರ್ನಿಂಗ್ ಪ್ಲಸ್ ಅಸಿಸ್ಟ್ ಅಂತ ಹೇಳಿದ್ರೆ ವಾರ್ನಿಂಗ್ ಕೊಟ್ಟು ನಿಮಗೆ ಅಸಿಸ್ಟ್ ಕೂಡ ಮಾಡುತ್ತೆ, ಸ್ಟೇರಿಂಗ್ನ ಕಂಟ್ರೋಲ್ ತೊಗೊಳುತ್ತೆ. ಅದು ಈ ಆಪ್ಷನ್. ಇದ್ರ ಜೊತೆಗೆ ನಿಮಗೆ ಇದು ಹೈ ಬೀಮ್ ಅಸಿಸ್ಟ್ ನಾನು ನಿಮಗೆ ಆಗಲೇ ಹೇಳ್ದಂಗೆ ಆಪೋಸಿಟಿಂದ ಬರೋ ವೆಹಿಕಲ್ಗೆ ಕಣ್ ಕುಗ್ದಿರೋ ಥರ ಹೈ ಬೀಮ್ ಆಫ್ ಮಾಡುತ್ತೆ. ಟ್ರಾಫಿಕ್ ಸಿಗ್ನಲ್ ರೆಕಗ್ನೈಸೇಷನ್, ಮುಂದೆಗಡೆ ಟ್ರಾಫಿಕ್ ಸಿಗ್ನಲ್ ಏನು ಸ್ಪೀಡ್ ಅಲರ್ಟ್ ಇರುತ್ತೆ, ಇದು ಸ್ಪೀಡ್ ಇರುತ್ತಲ್ಲ ಆ ಸ್ಪೀಡನ್ನು ಸೆನ್ಸ್ ಮಾಡಿ ನಿಮಗೆ ಇಲ್ಲಿ ಇಂಡಿಕೇಶನ್ ತೋರಿಸುತ್ತೆ. ಇಷ್ಟೂ ಆ್ಯಕ್ಟಿವೇಟಲ್ಲಿ ಇರಬೇಕು ಯಾವಾಗಲೂ. ಇವಾಗ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ನಾನು ಏನು ಹೇಳಿದೆ ಅದು ಆ್ಯಕ್ಟಿವೇಟ್ ಆಗಿದೆ. ಸೊ ಎಲ್ಲ ಸೆಟ್ಟಿಂಗ್ಸ್ನು ಆನ್ ಮಾಡಿದ್ದೀನಿ. ಸೊ ಇವಾಗ ಒಂದು ಡ್ರೈವ್ ಹೋಗೋಣ, ನಿಮಗೆ ಫೀಲ್ ಕೊಡ್ತೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ನೀವು ಅದನ್ನು ಫೀಲ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ಇಲ್ಲಿ ಗ್ರೀನ್ ಏನು ಕಾಣಿಸ್ತಿದೆಯಲ್ಲ, ಲೇನ್ ಕೀಪ್ ಅಸಿಸ್ಟ್ ಆ್ಯಕ್ಟಿವೇಟ್ ಆಗಿದೆ. ಸೊ ನಾನು ಇವಾಗ ಸ್ಟೇರಿಂಗನ್ನು ಒಂಚೂರು ಲೇನಿಂದ ಈಚೆಗೆ ತೊಗೊತಾ ಇದ್ದೀನಿ. ಸೊ ಇವಾಗ ಲೆಫ್ಟ್ ಲೇನ್ ಹತ್ರ ಹೋಗ್ತಾ ಇದೆ. ಸೊ ಲೆಫ್ಟ್ ಲೈನಿಂದ ಆಟೋಮೆಟಿಕ್ಕಾಗಿ ಸೆಂಟ್ರ್ ಲೈನಿಗೆ ತೊಗೊಂಬರ್ತೀರ. ಸೊ ವಾರ್ನಿಂಗ್ ಕೊಡ್ತು, ಫಸ್ಟ್ ವಾರ್ನಿಂಗ್ ಕೊಡ್ತು ನನಗೆ. ಸೊ ನಾನು ಸ್ಟೇರಿಂಗ್ ಇಟ್ಕೊಂಡು ಒಂದ್ಸಲಿ ಇದು ಮಾಡಿದಾಗ ಆ ವಾರ್ನಿಂಗ್ ಹಿಂಗೆ ಡಿಸೆಂಗೇಜ್ ಆಗಿರುತ್ತೆ. ಮತ್ತೆ ತೋರಿಸ್ತೀನಿ. ಲೇನಿಂದ ಈಚೆ ಹೋಗ್ತಾ ಇದ್ದೀನಿ, ಸ್ಟೇರಿಂಗ್ ಆಟೋ ಅಡ್ಜಸ್ಟ್ ಆಗ್ತಾ ಇದೆ. ಸೊ ನಾನು ಕೈನ ಮುಟ್ಟಿಲ್ಲ. ಸೊ ಈ ರೀತಿ ನಿಮಗೆ ತೋರಿಸುತ್ತೆ. ನಿಮಗೆ ಸ್ಟೇರಿಂಗ್ ನೋಡಿ ಆಟೋಮೆಟಿಕ್ ಕರ್ವಲ್ಲಿ ಕೂಡ ಅದಾಗದೆ ನೀಟಾಗಿ ಅಡ್ಜಸ್ಟ್ಮೆಂಟ್ ತೊಗೊತಾ ಇದೆ. ನೋಡಿ ವೈಬ್ರೇಟ್ ಆಯ್ತಲ್ಲ. ಸೊ ಇದು ಸೆಕೆಂಡ್ ಅಲರ್ಟ್. ಹಾಂ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ತೊಗೊತಾ ಇದೆ, ಲೆಫ್ಟ್ ಲೈನಿಗೆ ಹೋಗ್ತಾ ಇದೆ. ಸೊ ನೋಡಿ ಸ್ಟೇರಿಂಗ್ ಆಟೋ ಕಂಟ್ರೋಲ್ ತೊಗೊಂತು. ಮತ್ತೆ ಆಟೋ ಪಾರ್ಕಿಂಗ್ ಆಪ್ಷನ್ ಬರಲ್ಲ ಸರ್. ಸೊ ನಾನು ಇವಾಗ ಸ್ಟೇರಿಂಗ್ ಹಿಡಿಬೇಕು ಅಂತ ತೋರಿಸ್ತಾ ಇರೋದು ಇದು. ಸೊ ಇವಾಗ ಸ್ಟೇರಿಂಗ್ ಹಿಡಿದಾಗ ಸೊ ಇಟ್ ವಿಲ್ ಲೆಟ್ ಮೀ. ನಾನು ಇವಾಗ ಇಂಡಿಕೇಟರ್ ಹಾಕ್ದಿರೋ ಟರ್ನ್ ಮಾಡೋಕ್ಕೆ ಹೋದಾಗ ಸ್ಟೇರಿಂಗ್ ಹಾರ್ಡಾಗುತ್ತೆ ನನಗೆ. ಇಂಡಿಕೇಟರ್ ಹಾಕ್ಬಿಟ್ಟು ಟರ್ನ್ ಮಾಡಿದ್ರೆ ಇಟ್ ಲೆಟ್ ಮೀಸ್ ಟು ಟರ್ನ್. ಇದು ಲೇನ್ ಕೀಪ್ ಅಸಿಸ್ಟ್ ಅಂದ್ಬಿಟ್ಟು ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ಹೇಳಿದ್ರೆ. ಸೊ ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ಹೇಳಿದ್ರೆ ಸೊ ಇವಾಗ ನಾನು ಫಾಸ್ಟಾಗಿ ತೊಗೊಂಡು ಹೋಗ್ತೀನಿ ಗಾಡಿನ. ಸೊ ಇಲ್ಲಿ ಇಂಡಿಕೇಶನ್ ಏನು ತೋರಿಸ್ತಲ್ಲ ಅದು ನಿಮಗೆ ಆಟೋನಮಸ್ ಎಮರ್ಜೆನ್ಸಿ ಬ್ರೇಕಿಂಗ್. ಮತ್ತು ಒಂದು ವೈಬ್ರೇಟ್ ಸೌಂಡ್ ಕೇಳಿಸ್ಕೊಂಡ್ರಿ. ಸೊ ಆ ಸೌಂಡೇ ಬಂದ್ಬಿಟ್ಟು ನಿಮಗೆ ಆಟೋ ಬ್ರೇಕ್ ಅಪ್ಲೈ ಆಗೋದು. ಅದು ನೋಡಿ ಆಟೋಮೆಟಿಕ್ಕಾಗಿ ಬ್ರೇಕ್ ಅಪ್ಲೈ ಆಯಿತು. ನಾನು ಇಂಡಿಕೇಟರ್ ನೋಡಿ ತುಂಬ ಹತ್ರ ಹೋಗಿದ್ದಕ್ಕೆ ಆಟೋಮೆಟಿಕ್ ಬ್ರೇಕ್ ಅಪ್ಲೈ ಆಯಿತು. ಮತ್ತು ನಾನು ಕ್ರೂಸ್ ಏನು ಸೆಟ್ ಮಾಡಿದ್ನಲ್ಲ ಆ ಸ್ಪೀಡಿಗೆ ಟೇಕ್ ಓವರ್ ಆಯಿತು ಮತ್ತೆ ಗಾಡಿ. ಸ್ಟೇರಿಂಗ್ ಆಟೋ ಅಡ್ಜಸ್ಟ್ ಯಾವ ಥರ ಅಪ್ಲೈ ಆಗುತ್ತೆ.
ಇಮಿಡಿಯೇಟಾಗಿ ನಿಲ್ಲುತ್ತೆ ನಿಮಗೆ. ಸೊ ನಿಮಗೆ ಅಷ್ಟು ಫೋರ್ಸಾಗಿ ನಾನು ಬ್ರೇಕ್ ಹೊಡೆದ್ರೂ ನಿಮಗೆ ಎಲ್ಲೂ ಸ್ಕಿಡ್ ಆಗೋ ಸೌಂಡ್ ಬರಲ್ಲ. ಸೊ ನಿಮಗೆ ಲೇಟೆಸ್ಟ್ ಜನ್ರೇಷನ್ ESP ಸೂಟ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಸೊ ಯು ಕ್ಯಾನ್ ಈಸಿಲಿ ಸ್ಟಾಪ್ ದಿ ವೆಹಿಕಲ್. ಟರ್ನಿಂಗ್ ರೇಡಿಯಸ್ ತೋರಿಸ್ತೀನಿ ನಾನು.